ಬಾಗಲಕೋಟೆಯಲ್ಲಿ ಜೆಸಿಬಿಗಳ ಘರ್ಜನೆ ಶಬ್ದ ಕೇಳ್ತಾ ಇರುವಂಥದ್ದು. ಮಹಾಲಿಂಗಪುರ ಪಟ್ಟಣದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆಶ್ರಯ ಕಾಲೋನಿಯಲ್ಲಿನ ಶೆಡ್ಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ. ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಡಿಯಲ್ಲಿರುವಂತಹ ಆಶ್ರಯ ಕಾಲೋನಿ ಹಲವು ವರ್ಷಗಳಿಂದ ವಾಸವಿದ್ದ 30 ಕುಟುಂಬಗಳ ಶೆಡ್ಗಳನ್ನು ತೆರವು ಮಾಡಲಾಗ್ತದೆ. ತಹಸೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೋಟಿಸ್ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಚುನಾವಣೆ ವೇಳೆ ಇಲ್ಲೇ ನಿವೇಶನ ಕಲ್ಪಿಸುವ ಭರವಸೆ ಕೊಟ್ಟಿದ್ರು ಶಾಸಕರು. ಸ್ಥಳೀಯ ಪುರಸಭೆ ಸದಸ್ಯರ ರಾಜಕೀಯ ತಿಕ್ಕಾಟದಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ. ಸದ್ಯ ತೆರವು ಕಾರ್ಯಾಚರಣೆ ವೇಳೆ ಯಾರೂ ನೆರವಿಗೆ ಬರ್ತಿಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇರುವಂಥದ್ದು. ಶೆಡ್ಗಳ ತೆರವಿನಿಂದ ಬೀದಿಗೆ ಬಿದ್ದಂತಾಗಿದೆ ಕುಟುಂಬಸ್ಥರ ಸ್ಥಿತಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಒಂದು ಘಟನೆ ನಡೆದಿದೆ. ಮಹಾಲಿಂಗಪುರ ಪಟ್ಟಣದಲ್ಲಿ ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸುಮಾರು 30 ಮನೆಗಳಿದ್ವಂತೆ ಅಲ್ಲಿ. ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಡಿಯಲ್ಲಿರುವಂತಹ ಆಶ್ರಯ ಕಾಲೋನಿಯಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ತಹಸೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳು. ನೋಟಿಸ್ ನೀಡದೆ ಏಕಾಏಕಿ ಬಂದು ಈ ರೀತಿಯಾಗಿ ಜೆಸಿಬಿ ತಗೊಂಡು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಅಲ್ಲಿನ ಕುಟುಂಬಗಳು ಆರೋಪಿಸ್ತಾ ಇರುವಂಥದ್ದು. ಸದ್ಯ ತೆರವು ಕಾರ್ಯಾಚರಣೆ ವೇಳೆ ಯಾರೂ ಕೂಡ ನೆರವಿಗೆ ಬರ್ತಾ ಇಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಸ್ಥಳೀಯರು. ಸ್ಥಳೀಯ ಪುರಸಭೆ ಸದಸ್ಯರ ರಾಜಕೀಯ ತಿಕ್ಕಾಟದಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ ಅನ್ನೋ ಆರೋಪವನ್ನ ಮಾಡ್ತಾ ಇರುವಂಥದ್ದು ಅಲ್ಲಿನ ಕುಟುಂಬಸ್ಥರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಲ್ಲೇಶ್ ನೀಡ್ತಾ ಹೋಗ್ತಾರೆ. ಮಲ್ಲೇಶ್, ಬಾಗಲಕೋಟೆಯಲ್ಲಿ ಈ ಸ್ಥಳೀಯವಾಗಿ ಪುರಸಭೆ ಸದಸ್ಯರ ರಾಜಕೀಯ ತಿಕ್ಕಾಟದಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ. ಸುಮಾರು 30 ಕುಟುಂಬಗಳು ಬೀದಿಗೆ ಬೀಳ್ತಿದೆ ಅನ್ನೋ ಆರೋಪ. ಚುನಾವಣೆ ಸಂದರ್ಭದಲ್ಲಿ ನಿವೇಶನ ಕಲ್ಪಿಸ್ಕೊಡ್ತೀವಿ ಇಲ್ಲೇ ಅಂತ ಭರವಸೆ ಕೊಟ್ಟಿದ್ದಂತೆ ಶಾಸಕರು, ಬಟ್ ಅಲ್ಲಿ ಏನಾಗ್ತದೆ? ವಿಜಯ್, ಏನಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕರಾದಂತ ಸಿದ್ದು ಸೌದಿ ಅವರು ನಿವಾಸಿಗಳಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ಇಲ್ಲಿ ನಿಮ್ಗೆ ಮನೆಯನ್ನ ಕಟ್ಟಿಸಿಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಸ್ಥಳೀಯ ಆಡಳಿತ ಮಂಡಳಿ ಪುರಸಭೆಯ ಸದಸ್ಯರು ಮತ್ತು ಶಾಸಕರ ತಿಕ್ಕಾಟದಿಂದ ಈ ಒಂದು ತೆರವು ಕಾರ್ಯ ಆಗಿದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂತದ್ದು. ಅಂದ್ರೆ ಬೆಳಗ್ಗೆ ಜೆಸಿಬಿಗಳ ಗರ್ಜನೆಯಿಂದ ಅಲ್ಲಿರುವಂತ ನಿವಾಸಿಗಳ ಕಟ್ಟಡವನ್ನ ತೆರವುಗೊಳಿಸಿರುವಂತದ್ದು. ಒಂದು ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಒಂದು ಫಾರ್ಮಾಲಿಟೀಸ್ ಇದೆ. ಅಂದ್ರೆ ಯಾವುದೇ ಒಂದು ಕಟ್ಟಡವನ್ನ ತೆರವು ಮಾಡಬೇಕಾದ್ರೆ ಅದರೇ ಆದಂತ ನಿಯಮ ಮತ್ತು ನಿಯಮಾವಳಿಗಳಿದೆ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ನಿಯಮಾವಳಿಗಳನ್ನ ತಾವೇ ಮಾಡಿದ ಆದೇಶವನ್ನ ಪಾಲಿಸದೆ ಏಕಾಏಕಿ ಈ ಒಂದು ಜೆಸಿಬಿಗಳಿಂದ ಆ ಒಂದು ಸ್ಥಳವನ್ನ ತೆರವುಗೊಳಿಸಿರುವಂತದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿದ್ಯಾ, ಏನಂತಂದ್ರೆ ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ಅವರಿಗೆ ಮೌಖಿಕವಾಗಿ ಅಥವಾ ಲೀಗಲ್ ಆಗಿ ಒಂದು ನೋಟಿಸ್ ಅನ್ನ ಸರ್ವ್ ಮಾಡೋದ್ರ ಮೂಲಕ ಇಲ್ಲಿರುವ ಕಟ್ಟಡಗಳನ್ನ ನಾವು ತೆರವು ಮಾಡ್ತೀವಿ, ನೀವು ಅಂದ್ರೆ ಬೇರೆ ಕಡೆ ಸ್ಥಳಾಂತರ ಆಗಿ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೊಡ್ಬೇಕಿತ್ತು. ಆದ್ರೆ ಯಾವುದೇ ರೀತಿಯ ಮುನ್ಸೂಚನೆ ಕೊಡದೆ ಅಧಿಕಾರಿಗಳು ಏಕಾಏಕಿ ತೆರವುಗೊಳಿಸಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದ್ರೆ ವಿಧಾನಸಭೆ ಚುನಾವಣೆ ಶಾಸಕರೇ ಕೊಟ್ಟಿರುವ ಮಾತನ್ನ ಈ ಶಾಸಕರೇ ತಪ್ಪಿರುವಂತದ್ದು ಅದು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹಾಲಿಂಗಪುರದ 13ನೇ ವಾರ್ಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದ ಬಳಿಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿರುವಂತದ್ದು. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಮರುಪರಿಶೀಲನೆಗೆ ಮುಂದಾಗಿದ್ದಾರೆ. ವಿದ್ಯೆ, ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲೇ ನಿಮಗೆ ಸ್ವಂತ ನಿವೇಶನ ಕಟ್ಕೊಳ್ತೀವಿ ಅಂತ ಶಾಸಕರು ಹೇಳಿದ್ರಂತೆ. ಆದರೆ ಇಲ್ಲಿ ಒತ್ತುವರಿ ಆಗಿದೆ ಅಂತ ತೆರವು ಕಾರ್ಯಾಚರಣೆ ಮಾಡ್ತಿರುವಂಥದ್ದು ಹೌದು. ಆದರೆ ಯಾವುದೇ ನೋಟಿಸ್ ಕೊಡದೆ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಅದು ಹೇಗೆ ಅಂತ? ಹಾಗಾದ್ರೆ 30 ಕುಟುಂಬಗಳಿಗೆ ಎಲ್ಲಿ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು. ಅಂದ್ರೆ ಯಾವುದೇ ರೀತಿಯ ನೋಟಿಸ್ ಅವ್ರಿಗೆ ಅಂದ್ರೆ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ತೆರವುಗೊಳಿಸಿರುವಂತದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಹೀಗೆ ಚಿಕ್ಕ ಮಕ್ಕಳು ಇರ್ತಾರೆ, ವೃದ್ಧಾದಂತ ವಯೋವೃದ್ಧರು ಇರ್ತಾರೆ, ಅಂತವ್ರು ಏಕಾಏಕಿ ಈ ಒಂದು ಕಟ್ಟಡ ತೆರವು ಮಾಡಿರೋದ್ರಿಂದ ಅವರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ನಮ್ಗೆ ಯಾವುದೇ ರೀತಿಯ ಮುನ್ಸೂಚನೆಯನ್ನು ಕೊಟ್ಟಿಲ್ಲ. ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕರೇ ನಮ್ಮ 13ನೇ ವಾರ್ಡ್ಗೆ ಬಂದು ಅಂದ್ರೆ ನಿಮ್ಗೆ ಮನೆಯನ್ನ ಕಟ್ಟಿಸಿಕೊಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸ್ಥಳೀಯ ಪುರಸಭೆಯ ಸದಸ್ಯರು ಮತ್ತು ಅಧಿಕಾರಿಗಳ ತಿಕ್ಕಾಟ ಮತ್ತು ಶಾಸಕರ
ಈ ಒಂದು ವೈಮನಸ್ಸು ಅಥವಾ ಭಿನ್ನ ಅಭಿಪ್ರಾಯದಿಂದ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಸ್ಥಳೀಯ ನಿವಾಸಿಗಳ ಮಾತಾಗಿರುವಂಥದ್ದು. ಆದ್ರೆ ವಾಸ್ತವವಾಗಿ ಅಲ್ಲಿ ಏನ್ ಘಟನೆ ಆಗಿದೆ, ಯಾಕಾಗಿ ಅದನ್ನ ತೆರವು ಮಾಡಿದ್ರು, ನಿಜಕ್ಕೂ ಅಲ್ಲಿ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರಾ ಅಥವಾ ರಾಜಕೀಯ ದುರುದ್ದೇಶದಿಂದ ಆ ಒಂದು ಕಟ್ಟಡಗಳನ್ನ ತೆರವು ಮಾಡಿದ್ದಾರಾ ಅನ್ನುವಂಥದ್ದನ್ನ Okay. ಪರಿಶೀಲನೆ ಮಾಡಬೇಕಾಗಿದೆ ಅಧಿಕಾರಿಗಳು. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾದಂತ ಜಾನಕಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ನಡೆಸಿ ಅಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡುವುದರಲ್ಲಿ ಮುಂದಾಗಬೇಕಿದೆ ವಿದ್ಯಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗೆ.